ದಿವ್ಯಾ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಸ್ಟ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಹೆಸರು ಬಂದು ದಿವ್ಯಾ ಅಂತ. ಸೊ ನಾನು ಪಾರ್ಲರ್ ಸರ್ವಿಸ್ ಏನಾಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಅಥವಾ ಪಾರ್ಲರಲ್ಲಿ ಏನೇನು ಸರ್ವಿಸ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ. ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸೊ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ ವ್ಯಾಕ್ಸ್ ಟ್ರೈನಿಂಗ್ ಇದೆ. ಸೊ ವ್ಯಾಕ್ಸಿಂದಲೇ ಸ್ಟಾರ್ಟ್ ಮಾಡೋಣ. ವ್ಯಾಕ್ಸಿಗೆ ಯಾವುದೇ ಥರ ವ್ಯಾಕ್ಸ್ ಬಂದಿದೆ ಮಾರ್ಕೆಟಿಂಗಲ್ಲಿ ಅನ್ನೋದು ತುಂಬ ಥರ ವೆರೈಟಿಯಾಗಿ ಬಂದಿದೆ. ಡಿಫ್ರೆಂಟ್ ವ್ಯಾಕ್ಸ್ ಎಲ್ಲ ಬಂದಿದೆ. ನಿಮಗೆ ಅಲೋವೆರಾ ವ್ಯಾಕ್ಸ್ ಅಂತ ಬಂದಿದೆ, ಹನಿ ವ್ಯಾಕ್ಸು, ರೀಕಾ ವ್ಯಾಕ್ಸು, ಆಮೇಲೆ ಬೀಡ್ಸ್ ವ್ಯಾಕ್ಸು. ಸೊ ತುಂಬ ಥರನೂ ಬರುತ್ತೆ. ರೆಗ್ಯುಲರಾಗಿ ನಾವು ತಗೋತೀವಿ ಅಂತಂದರೆ ಹನಿ ವ್ಯಾಕ್ಸ್ ಆರ್ಟ್ ವ್ಯಾಕ್ಸ್ ಇದು ಬಂದು ನಿಮಗೆ ಯಾವ ರೇಂಜಲ್ಲಿ 275 ಆ ರೇಂಜಲ್ಲಿ ನಿಮಗೆ ಹನಿ ವ್ಯಾಕ್ಸ್ ಸಿಗುತ್ತೆ. ಇನ್ನು ರೀಕಾ ವ್ಯಾಕ್ಸಲ್ಲಿ ತುಂಬ ಥರ ಫ್ಲೇವರಲ್ಲಿ ಸಿಗುತ್ತೆ ನಿಮಗೆ. ವೈಟ್ ಚಾಕ್ಲೇಟ್ ಆಗಿರ್ಬೋದು, ಅಥವಾ ಚಾಕ್ಲೇಟ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ತುಂಬ ಥರನೇ ರೀಕಾ ವ್ಯಾಕ್ಸಲ್ಲಿ ನಿಮಗೆ ಅನಬಲ್ ಇರುತ್ತೆ. ಇದು ರೀಕಾ ವ್ಯಾಕ್ಸೇ. ಇದು ಬಂದು ಹನಿ ವ್ಯಾಕ್ಸ್, ಚಾಕ್ಲೇಟ್ ಹನಿ ವ್ಯಾಕ್ಸ್. ಇದು ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ 291 ಅಲ್ಲಿ ಸಿಗುತ್ತೆ. ರೀಕಾ ವ್ಯಾಕ್ಸ್ ಬಂದುಬಿಟ್ಟು ನಿಮಗೆ ಅದು ಏನು ಪ್ರೈಸ್ ಇರುತ್ತೆ ಅಂದರೆ 1250 ಇರುತ್ತೆ. ಸೊ ಪಾರ್ಲರ್ ಅವ್ರಿಗೆ ಅಂತಲೇ ನಿಮಗೆ ಅಂದರೆ ಆ ಸ್ಟೋರ್ಗಳಲ್ಲಿ ಇಷ್ಟಿಷ್ಟು ಅಂತ ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಹಾಗೆ ಸಿಗುತ್ತೆ. ಇನ್ನೊಂದು ಬೀನಾ ವ್ಯಾಕ್ಸ್, ಸೊ ನೀವು ನೋಡ್ಬೋದು ಈ ಥರ ಇದಿರುತ್ತೆ. ಇದು ಕೂಡ ಬೇರೆ ಫ್ಲೇವರಲ್ಲಿ ಸಿಗುತ್ತೆ, ನಿಮಗೆ ಕಲರಲ್ಲೂ ಸಿಗುತ್ತೆ. ಇದು ಪೀಲ್ ಆಫ್ ವ್ಯಾಕ್ಸ್ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದೇನಂತಂದರೆ ರೀಕಾ ವ್ಯಾಕ್ಸು ಮತ್ತು ಬೀನಾ ವ್ಯಾಕ್ಸಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ಟ್ಯಾನ್ ರಿಮೂವ್ ಆಗುತ್ತೆ, ವಿತ್ ಹೇರೆಲ್ಲ ಲೈಟಾಗಿ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟ್ರಿಪ್ಸಲ್ಲಿ ನಿಮಗೆ ತುಂಬ ಥರನೂ ಬರುತ್ತೆ. ಈ ಸ್ಟ್ರಿಪ್ಸಲ್ಲಿ ಏನಪ್ಪ ಅಂತಂದರೆ ತುಂಬ ತೆಳಿರುತ್ತೆ. ಈ ಸ್ಟ್ರಿಪ್ಸು ತುಂಬ ಚೆನ್ನಾಗಿರುತ್ತೆ, ಥಿಕ್ನೆಸ್ ಆಗಿರುತ್ತೆ, ಹೇರ್ ರಿಮೂವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಸ್ಟ್ರಿಪ್ಸು ಕೂಡ ಚೆನ್ನಾಗಿರಲ್ಲ ಅಂತ ಅಲ್ಲ. ಸೊ ಅದು ತುಂಬ ತೆಳು ಇರುತ್ತೆ, ನನಗೆ ಕಂಫರ್ಟಬಲ್ ಆಗಲ್ಲ. ಒಬ್ರೊಬ್ರಿಗೆ ಚೆನ್ನಾಗಿ ಅದೇ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಇವಾಗ ವ್ಯಾಕ್ಸ್ನ ಹೀಟರ್ಗೆ ಹಾಕ್ಕೊಳೋಕ್ಕಿಂತ ಮುಂಚೆ ನಾವು ವ್ಯಾಕ್ಸ್ನ ನೋಡ್ಕೊಬೇಕಾಗುತ್ತೆ. ನೀರಾಗಿದೆಯಾ, 1 ಡೇ ಅಥವಾ 2 ಡೇಸ್ ಆದಮೇಲೆ ಅದು ತುಂಬ ಈ ಸೆಕೆಗೆ ಅಥವಾ ಏನಾದರೂ ಇದಕ್ಕೆ ನೀರು ಬಿಟ್ಕೊಂಡಿರುತ್ತೆ. ಅದನ್ನು ಹೀಟಾಗೋಕ್ಕಿಂತ ಮುಂಚೆ ಅದನ್ನು ಒಂದ್ಸಲ ನಾವು ಚೆಕ್ ಮಾಡ್ಕೋಬೇಕು, ಹೀಟಾಗಿದೆಯಾ, ಏನು ನೀರಾಗ್ಬಿಟ್ಟಿದೆ ಏನು ಅಂತ. ನೀರನ್ನ ಅದನ್ನು ವೇಸ್ಟಾಗಿ ಇರೋದನ್ನ ತೆಗೆದಿಟ್ಕೊಂಡು ಗಟ್ಟಿ ಇರೋಂಥದ್ದನ್ನ ಹೀಟ್ಗೆ ಹಾಕೋಬೇಕು. ಇಲ್ಲಾಂತಂದರೆ ಹಾಕೋಕ್ಕಿಂತ ಮುಂಚೆ ನೋಡ್ಕೊಂಡು ಹಾಕಿಲ್ಲ ಅಂತಂದರೆ ನಮ್ಮ ವ್ಯಾಕ್ಸು ಬರೋದಿಲ್ಲ, ಏರು ಯಾವುದು ರಿಮೂವ್ ಆಗಲ್ಲ, ನೀರಾಗುತ್ತೆ. ವ್ಯಾಕ್ಸ್ ಹಿಂಗೆ ಇಟ್ಕೊಂಡು ಕಸ್ಟಮರ್ ಮೇಲೇನೆ ಈಗ ಹಾಕೋಕ್ಕಾಗಲ್ಲ, ಯಾಕೆ ಅಂದರೆ ಥಿಕ್ನೆಸ್ ಇರುತ್ತೆ, ಹಾಗಾಗಿ ಅವರಿಗೆ ಸುಡುತ್ತೆ. ನಾವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಸೋರ್ಸ್ಕೊಂಡು ಆದಷ್ಟು ಎಷ್ಟಾಗುತ್ತೆ ಅದೆಲ್ಲ ರಿಮೂವ್ ಮಾಡ್ಕೊಂಡು ವ್ಯಾಕ್ಸ್ನ ಅಪ್ಲಿಕೇಶನ್ ಮಾಡ್ಕೋಬೇಕು. ಹೇಗೆ ಈ ತರ ಮಾಡ್ಕೋಬೇಕು. ಪೂರ್ತಿ ಈಗೂ ಮಾಡಬಾರ್ದು ಅಥವಾ ಹಿಂಗೂ ಮಾಡಬಾರ್ದು, ಕೂದಂಗ ಆಗುತ್ತೆ ಅವ್ರಿಗೆ. ಈ ತರ ಅಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಈ ಡೈರೆಕ್ಷನಲ್ಲಿ 3 ಟೈಮ್ಸ್ ಮಾಡ್ಕೋಬೇಕು, ಈ ಸೈಡ್ ಡೈರೆಕ್ಷನಲ್ಲಿ 3 ಟೈಮ್ಸ್ ಮಾಡ್ಕೋಬೇಕು. ಹಾಗೆ ಹಿಂದೆ ಕೂಡ 3 ಟೈಮ್ಸು ನಾವು ಅಪ್ಲಿಕೇಶನ್ ಮಾಡಿಕೊಂಡು ರೂಟು ಯಾವ ಕಡೆ ಇದೆ ಆ ಅಪೋಸಿಟ್ಟಿಂದ ನಾವು ಸ್ಟ್ರಿಪ್ಸ್ ಹಾಕ್ಕೊಂಡು ತೆಗಿಬೇಕಾಗುತ್ತೆ, ರಿಮೂವ್ ಮಾಡಬೇಕಾಗುತ್ತೆ ವ್ಯಾಕ್ಸ್ನ. ಕೂಡ 3 ಟೈಮ್ಸು ಅಪ್ಲಿಕೇಶನ್ ಮಾಡ್ಕೊಂಡು ನಾವು ರೂಟ್ ಹೇಗಿದೆ ಅದನ್ನು ನಾವು ಫಸ್ಟು ಚೆಕ್ ಮಾಡ್ಕೋಬೇಕು. ಯಾವ ಥರ ಡೈರೆಕ್ಷನಲ್ಲಿ ಏರಿದೆ ಆ ಸೈಡ್ ನಾವು ವ್ಯಾಕ್ಸ್ ಹಾಕ್ಕೋಬೇಕಾಗುತ್ತೆ. ಆ ವ್ಯಾಕ್ಸಿಂದ ನಾವು ಸ್ಟ್ರಿಪ್ಸ್ನ ಅಪೋಸಿಟಿಂದ ನಾವು ರಿಮೂವ್ ಮಾಡಬೇಕಾಗುತ್ತೆ. ಹೆಣ್ಮಕ್ಳಿಗೆ ಇನ್ವರ್ಟೆಡ್ ಹೇರಿಂದ ತುಂಬ ಪ್ರಾಬ್ಲಮ್ಸ್ ಇದೆ. ಏನಾದರೂ ಶಾರ್ಟ್ಸ್ ಅಥವಾ ಏನಾದರೂ ಹಾಕೋಬೇಕು ಅಂತಂದರೆ ತುಂಬ ಮುಜುಗರ ಆಗುತ್ತೆ, ಲೈಫಲ್ಲಿ ವ್ಯಾಕ್ಸಿನ್ ಅದು ಹೆಣ್ಮಕ್ಳಿಗೆ.
ಆಮೇಲೆ ಈ ಥರ ಮಾಡ್ತೀನಿ. ಕಾಣಿಸ್ತಿದೆಯಾ? ಸ್ಟ್ರಿಪ್ಸ್ ನೋಡಿ ಈ ತರ ಇರುತ್ತೆ. ಅದನ್ನ ನಾವು ಇಲ್ಲಿ ಆಫ್ ಅಂಡ್ ಆಫ್ ಮಾಡ್ಕೋಬೇಕು. ಯಾಕೆಂತಂದ್ರೆ ನಾವು ಇಲ್ಲಿಂದನೇ ತಗೊಂಡ್ರೆ ಫುಲ್ ಅಂಟುತ್ತೆ. ಹಾಗಾಗಿ ನಾವು ಆಫ್ ಅಂಡ್ ಆಫ್ ಮಾಡ್ಕೊಂಡು ಈ ತರ ಪ್ರೆಸ್ ಮಾಡಿ ನಾವು ರಿಮೂವ್ ಮಾಡ್ಬೇಕಾಗುತ್ತೆ. ವ್ಯಾಕ್ಸ್ ಎಲ್ಲ ಆದಮೇಲೆ ನೋಡಿ ಆ ಥರ ಇದೆ. ಈ ಕೈಗೂ ಈ ಕೈಗೂ ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ವ್ಯಾಕ್ಸ್ ಆದಮೇಲೆ ಎಷ್ಟು ಟ್ಯಾನ್ ರಿಮೂವ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.